ಈ ಸಿನಿಮಾನ ಮಾಡಿದ್ವಿ. ಈ ಶ್ರೀನಿವಾಸ ಪ್ರಾಬ್ಲಮ್ ಅಥವಾ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ಸರ್ ಶ್ರೀನಿವಾಸ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ಅಥವಾ ಅವನೇ ಪ್ರಾಬ್ಲಮ್? ಅದು ಸಿನಿಮಾದಲ್ಲೇ ನೋಡ್ಬೇಕು ಸರ್. ಅದು ಏನಕ್ಕೆ ಅಂತ ಹೇಳ್ತೀನಿ, ಸಿನಿಮಾದಲ್ಲೇ ನೋಡ್ಬೇಕು ಅಂತ ನಾನು ಉಡಾಪೆ ಉತ್ತರ ಕೊಡಲ್ಲ. ಏನಂದ್ರೆ ಆ ಕತೆ ಬಂದು ಇವನೇ ಶ್ರೀನಿವಾಸ ಅಂತ ಏನ್ ನೇಮ್ ಇಟ್ಟಿದೀವಿ, ಆ ಕತೆ ಸಿನಿಮಾದಲ್ಲಿ ಬಂದು ನೋಡಿದಾಗ ಆ ಟೈಟ್ಲ್ ಏನಕ್ಕೆ ಇಟ್ಟಿದೀವಿ, ಈ ಹೀರೋಗೂ ಆ ಟೈಟ್ಲ್ಗೂ ಆ ಕತೆಗೂ ಏನ್ ಸಂಬಂಧ ಇದೆ ಅಂತ ಟೋಟಲ್ ಆಗಿ ಆ ಟೈಟ್ಲಲ್ಲೇ ಇದೆ ಸರ್. ಅಲ್ಲ, ಪಾಸಿಟಿವ್ ಶ್ರೀನಿವಾಸನ ಅಂತ ಸರ್. ಪಾಸಿಟಿವ್ ನೆಗೆಟಿವ್ ಬಂದು ನೀವು ನೋಡ್ಬೇಕು ಸರ್, ಥಿಯೇಟರ್ ನೋಡ್ಬೇಕು, ಸಿನಿಮಾನ ಎಲ್ಲರೂ ನೋಡ್ಬೇಕು, ಅದು ಆ ಉದ್ದೇಶ ಸರ್ ಅಷ್ಟೇ. ಯಾವ ಹಂತದಲ್ಲಿದೆ ಸರ್? ಸಿನಿಮಾ ಫುಲ್ ಕಂಪ್ಲೀಟ್ ಆಗಿದೆ, ಜನವರಿಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಬೇರೆ ಪಾತ್ರವರ್ಗ ಅಷ್ಟಿದೆ ಸರ್. ಮೋಹನ್ ಜುನೇಜಾ ಸರ್ದು ಇದು ಕೊನೆ ಸಿನಿಮಾ. ಅವರು ಈ ಸಿನಿಮಾ ಮಾಡಿ ಒಂದು 10 days ಇದ್ರು, ಅದಾದ್ಮೇಲೆ ಅವರು ಡೆತ್ ಆದ್ರು. ಆಮೇಲೆ ಇದು ಮಜಾ ಭಾರತ ಸುಷ್ಮಿತಾ ಅವ್ರು ಇದ್ದಾರೆ, ಆಮೇಲೆ ಚಿಲ್ಲರ್ ಮಂಜು ಇದ್ದಾರೆ. ಈ ಸೋಷಿಯಲ್ ಮೀಡಿಯಾನವ್ರಿಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳೋದು ಏನಾರು ಇದೆಯಾ ಸರ್? 100% ಇದೆ ಸರ್. ಏನು ಬುದ್ಧಿವಾದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದ್ರೆ ನಾವು ನಮ್ಮ ಪರ್ಸನಲ್ಗಳನ್ನೆಲ್ಲ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡಬೇಕು? ನಮ್ಮ ಪರ್ಸನಲ್ ವಿಚಾರಗಳು ನಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತಿರಬೇಕು, ಪ್ರಪಂಚಕ್ಕೆ ಏನು ಅವಶ್ಯಕತೆ ಇಲ್ಲ ನಾವು ತಿಳಿಸೋದು. ದುರಂತ ಆಗುತ್ತೆ, ಹೌದು 100% ಆಗುತ್ತೆ ಅಂತ. ಅದನ್ನ ನೀವೆಲ್ಲರೂ ನೋಡಿದೀರಾ ಆ ಥರ ಆಗಿರೋದು? ಸರ್ ದಿನನಿತ್ಯ ನೋಡ್ತಾ ಇದ್ದೀವಲ್ಲ ಸರ್. ದಿನನಿತ್ಯ ನೋಡ್ತಿರ್ತೀವಪ್ಪ. ಯಾವುದೋ ಒಂದು ವಂಡರ್ಫುಲ್ ಕ್ಲಾಸಿಕ್ ಕೇಸ್ ಯಾವ್ದಾದ್ರು ನಿಮ್ಗೆ ಸಿಕ್ಕು ಅದನ್ನ ಬೇಸ್ ಮಾಡಿ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಇವಾಗ ಫೇಸ್ಬುಕ್ ಅಲ್ಲಿ ಏನಂದ್ರೆ ಇವಾಗ ಹೆಣ್ಮಕ್ಳು ಗುರುತು ಪರಿಚಯನೇ ಇರಲ್ಲ, ಅವ್ರಿಗೆಲ್ಲ ಚಾಟ್ ಮಾಡೋದು, ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು, ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಫ್ಯಾಮಿಲಿ ಏನ್ ವೀಕ್ನೆಸ್ ಇದೆ ತಿಳ್ಕೊಳ್ಳೋದು, ಆ ಹೆಣ್ಣಿನ ಜೊತೆ ಜೀವನದ ಜೊತೆ ಆಟ ಆಡೋದು. ಅಂದ್ರೆ ಪರ್ಸನಲ್ ಆಗಿ ಏನೋ ಒಂದು ಅವ್ರ ಬಗ್ಗೆ ವಿಡಿಯೋ ಕಾಲ್ ಮಾಡಿ ಅವ್ರ ವಿಡಿಯೋಸ್ನ ರೆಕಾರ್ಡ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೊಂದು ಆಮೇಲೆ ಆ ವಿಡಿಯೋಸ್ ತೋರಿಸಿ ಬ್ಲಾಕ್ ಮೇಲ್ ಮಾಡೋದು. ಬ್ಲಾಕ್ ಮೇಲ್ ಮಾಡೋ ಥರ. ಹೌದು ಸರ್. ನೀವು ನೆಕ್ಸ್ಟ್ ಪ್ರೆಸ್ ಮೀಟ್ ಇಲ್ಲೇ ಇರ್ಬೇಕು. ನೀವು ಸರ್ ನೆಕ್ಸ್ಟ್ ಪ್ರೆಸ್ ಮೀಟ್ ಇಲ್ಲೇ ಇರಿ. ಇಲ್ಲೇನಾ ಸರ್? ಅಲ್ಲ, ಇದಕ್ಕೆ ರಿಲೇಟೆಡ್ ಆಗೇ ಇರೋದು. ಹೌದಾ? ಫಸ್ಟ್ ಸಿನಿಮಾನ ನಿಮ್ಮದು? ಸರ್ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರತಾಪ್ ಅಂತ. ಮೂಲ ಬಂದು ನಂದು ಇಲ್ಲೇ ಏರೋಳ್ಳಿ, ಸುಂಗುದಕಟ್ಟೆ ಪಕ್ಕ. ಸರ್ ಇದರಲ್ಲಿ ನಾನು ಮುಖ್ಯ ಪಾತ್ರ ಶ್ರೀನಿವಾಸ ಅನ್ನೋದು ಒಂದು ಪಾತ್ರ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ, ಮತ್ತೆ ಮೊದಲನೇ ಪ್ರೆಸ್ ಮೀಟ್. ನಾನು ಎಲ್ಲೂ ಅಷ್ಟಾಗಿ ಮಾತಾಡಿಲ್ಲ. ಏನಾದರೂ ಲೋಪೋದೇಶ ಕಂಡ್ಬಂದ್ರೆ ಬಂದ್ರಿ ಅನ್ನೋದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಯಾಕಂದ್ರೆ ಸಾರಿ ಸರ್, ಅದಕ್ಕೆ ಸಾರಿ ಕೇಳಿದ್ದೀನಿ ಸರ್. ಟ್ರಾಫಿಕ್ ಸಮಸ್ಯೆ. ಸಾರಿ ಸರ್. ಇದಕ್ಕೆ ಆಕ್ಟಿಂಗ್ ಅಂತ ಏನೋ ಕ್ಲಾಸಸ್ ಏನೋ ಹೋಗಿದ್ರಾ, ಟ್ರೈನಿಂಗ್ ಏನೋ ಮಾಡಿದ್ರಾ? ಸರ್ ನಾನು ಮೊದಲು ರಂಗಭೂಮಿಲಿ ಕುರುಕ್ಷೇತ್ರ ನಾಟಕದಲ್ಲಿ ಅಭಿಮನ್ಯು ಪಾತ್ರ, ಮತ್ತೆ ಸಾರ್ಥಕಿ, ಸೂತ್ರಧಾರಿ, ಅದರ ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಪಾತ್ರದಿಂದ ಮಾಡ್ಕೊಂಡು ಬರ್ತಿದ್ದೆ. ಆಮೇಲೆ ಈ ಶಾರ್ಟ್ ಮೂವಿ ಆ ರೀತಿ ಎಲ್ಲ ನೋಡಿ ನನಗೂ ಒಂದು ಈ ಥರ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಆಸೆ ಬಂತು. ಒಂದು ಕತೆ ಹುಡುಕ್ತಾ ಇದೆ, ಅದಾದ್ರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ, ಒಂದು ಒಳ್ಳೆ ರೀತಿಲಿ ಜನಗಳಿಗೆ ಒಂದು ಉಪಯೋಗ ಆಗಬೇಕು ಅಂದ್ಬಿಟ್ಟು ಸಾಕಷ್ಟು ಒಂದು 4-5 ಜನ ಡೈರೆಕ್ಟರ್ ಹತ್ರ ಎಲ್ಲ ಓಡಾಡಿದೆ, ಮಾತಾಡಿದೆ, ಮತ್ತು ಕತೆ ಡಿಸ್ಕಷನ್ ಎಲ್ಲ ಮಾಡಿದೆ. ಆವಾಗ ನನಗೆ ಕಿರಣ್ ದೇವಿ ಅನ್ನೋರು ನನಗೆ ಪರಿಚಯ ಆದರು. ಕಿರಣ್ ದೇವಿ ಅನ್ನೋರಿಂದ ಈ ಡೈರೆಕ್ಟರ್ ನಮ್ಗೆ ಪರಿಚಯ. ಆವಾಗ ಇವ್ರ ಹತ್ರ ಒಂದು ಸ್ವಲ್ಪ ಕತೆ ಈ ಥರ ಇದೆ, ಈ ಥರ ಮಾಡೋಣ, ಏನಾದರೂ ಮಾಡಿ ಒಂದು ಸಿನಿಮಾ ಒಂದು ಥರನ ಹೊರಗಡೆ ಬರೋಣ, ತುಂಬ ಆಸೆ ಇದೆ ಅಂತ ಎಲ್ಲ ಮಾತಾಡಿದೆ, ಮತ್ತು ಡಿಸ್ಕಷನ್ ಮಾಡಿದೆ. ಸರ್ ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ಮಾಡೋಣ ಅಂತೆಲ್ಲ ಇವ್ರು ನನ್ನ ಹತ್ರ ಡಿಸ್ಕಷನ್ ಮಾಡಿ, ಅದಕ್ಕೆ ಸಿನಿಮಾಕ್ಕೆ ಏನೇನು ಕೇಳಿದ್ದಾರೆ ಡೈರೆಕ್ಟ್ರು, ನಾನು ಮತ್ತು ನವೀನ್ ಸರ್ ಅಂತ ಎಲ್ಲ ಇಬ್ಬರು ಸೇರಿ ಮಾಡಿದ್ದೀವಿ ಅಷ್ಟೇ ಸರ್. ಥ್ಯಾಂಕ್ ಯು. ಸರ್ ನಾನು ಪ್ರೊಫೆಷ್ನಲ್ಲಿ ಸರ್ ನಾನು ಹೇಳ್ಬೇಕಂದ್ರೆ BBMP ಆಟೋ ಡ್ರೈವರ್ ಸರ್. ನಾನು BBMP ಆಟೋ ಡ್ರೈವರ್, ಪೌರ ಕಾರ್ಮಿಕ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಸರ್? ನಾನು 2019ರಿಂದ ವೃತ್ತಿಲಿದ್ದೀನಿ ಸರ್. ಈ ಸಿನಿಮಾ ಹೀರೋ ಆಗಬೇಕು ಅನ್ಸಿದ್ದೆ ಯಾಕೆ ಸರ್? ಹಿಂಗೆ ಶಾರ್ಟ್ ಮೂವಿ ಆ ಥರ ಎಲ್ಲ ಅಂದರೆ ನಾನು ಆ ರೀತಿ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾನು ಇರಲಿಲ್ಲ ಸರ್, ಇರೋದು ನೇರವಾಗಿ ಹೇಳಬೇಕು ಅಂದರೆ. ಆವಾಗ ಈ ನಮ್ಮ ಕಿರಣ್ ಸರ್ ಅಂದ್ಬಿಟ್ಟು ಪರಿಚಯ ಮಾಡಿಕೊಟ್ಟು ಇವ್ರ ಹತ್ರ ಒಬ್ರು ಒಳ್ಳೆ ಡೈರೆಕ್ಟ್ರು, ಅಸೋಸಿಯೇಟ್ಗೆಲ್ಲ ಡೈರೆಕ್ಟ್ರು ಇದು ಮಾಡಿದ್ದಾರೆ, ಮತ್ತು ಬಿಲ್ ಗೇಟ್ಸ್ ಇದರಲ್ಲೆಲ್ಲ ಇದು ವರ್ಕ್ ಮಾಡಿದ್ದಾರೆ. ನೋಡಿ ಪ್ರತಾಪ್, ಇದನ್ನ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಏನಾದರೂ ಈ ಥರ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದು, ಅದಕ್ಕೋಸ್ಕರ ಅಂದ್ಬಿಟ್ಟು ಡೈರೆಕ್ಟರ್ ಪರಿಚಯ ಮಾಡಿಕೊಟ್ರು. ಸರಿ ಸರ್, ಓಕೆ ಆಯಿತು, ಒಂದು ಮಾಡೋಣ ನೋಡಿ. ನಮ್ಮ ಹತ್ರ ಇಷ್ಟದೆ, ಇನ್ನೊಬ್ರು ನನಗೆ ಪಾರ್ಟ್ನರ್ ಬೇಕು, ಅಂದರೆ ಮಾಡೋ ಇದಕ್ಕೆ ದುಡ್ಡು ಸಾಲಿಲ್ಲ. ಅದಕ್ಕೆ ನಮ್ಮ ಪಾರ್ಟ್ನರ್ ಆಗಿ ನಮ್ಮ ನವೀನ್ ಸರ್ನ ಕರ್ಕೊಂಡು
ಅವ್ರು ಈ ಮೂಲ ಚಿತ್ರದುರ್ಗದ ಹತ್ರ ಹಿರಿಯೂರು ಅವರು ಸರ್. ಅವರು ಒಂದು ಸ್ವಲ್ಪ ಮಾತಾಡ್ತಾರೆ ಸರ್. ಅದು ನನ್ನ ಹೆಸರು ನವೀನ್ ಅಂತೇಳಿ, ಹಿರಿಯೂರು ಸರ್ ನಮ್ಮದು. ಅದೇ ನೀವೇನು ಕೆಲಸ ಮಾಡ್ತೀವಿ? ನಾವು ಈಗ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇವ್ರೇನು ಪರಿಚಯ ಆದ್ರೆ ನಿಮಗೆ? ಸರ್ ಎಲ್ಲ ಕಿರಣ್ ಅಂತ ಒಬ್ರು ಇದ್ದಾರೆ ಸರ್, ಅವ್ರ ಕಡೆಯಿಂದ ಎಲ್ಲರೂ ಪರಿಚಯ ಇದೆ ಸರ್. ಡೈರೆಕ್ಟ್ರೆ ಫಸ್ಟ್ ಕಾಪಿ ಬಂತ? ಸರ್ ಅದೇ ಈ ಸಿನಿಮಾದ ಒಂದು ಫಸ್ಟ್ ಲುಕ್ನ ನಮ್ಮ ಎಟ್ರಿಕ್ ಇರೋ ಶಿವಣ್ಣ ಸರ್ ಅಂದರೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್, ಈ ಸಿನಿಮಾ ಏನಾದ್ರು ಒಂದು ಲಾಂಚ್ ಆಗಬೇಕು ಅಂದರೆ ನಿಮ್ಮ ಆಶೀರ್ವಾದ ಇರಬೇಕು ಅಂತ. ಶಿವಣ್ಣ ಸಾರು ಈ ಸಿನಿಮಾದ ಫಸ್ಟ್ ಪೋಸ್ಟರ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ಅಂದರೆ ಎಡಿಟರ್ ಬಂದು ಅರವಿಂದ್ ರಾಜ್ ಅವರು. ಇನ್ನು ಈ ಸಿನಿಮಾದ ಹೀರೋಯಿನ್ ಇಲ್ವಾ? ಸರ್ ಇದ್ದಾರೆ ಸರ್, ಅಂದರೆ ಕಾರಣಾಂತರದಿಂದ ಅವ್ರು ಬೇರೆ ವರ್ಕ್ ಶೂಟಲ್ಲಿ ಬ್ಯುಸಿ ಇದ್ರು, ಅದರಿಂದ ಕರೆಯಕ್ಕಾಗಿಲ್ಲ ಏನು ಹೆಸರು? ಸರ್. ಏನು ಹೆಸರು? ಆದ್ಯ ಪ್ರಿಯಾಂಕ. ಆಯ್ತು.